ಚೇರ್ಮನ್ ಸಹಿ ಇಲ್ಲದೇ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ. ಕೆಪಿಎಸ್ಸಿ ಚೇರ್ಮನ್ ಸಹಿ ಇಲ್ಲ. ಬಳಿಕ ಸಿಎಸ್ ಗಮನಕ್ಕೆ ತಂದಿದ್ರು ಎನ್ನುವ ಆರೋಪ ಇದೆ. ಎಫ್ಎಸ್ಎಲ್ ಪರಿಶೀಲನೆಯಲ್ಲಿ ಒಎಂಆರ್ ಶೀಟ್ನಲ್ಲಿ ತಿದ್ದುಪಡಿಯಾಗಿರುವುದು ಪತ್ತೆಯಾಗಿದೆ. ತನಿಖೆ ಬಾಕಿ ಇದ್ರೂ ಕೂಡ 24 ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶವನ್ನು ನೀಡಿದ್ಯಾಕೆ? ಇದರಿಂದ ಲಾಭ ಆಗಿದ್ದು ಯಾರಿಗೆ? ಯಾರಿಗೆ ಕಿಕ್ ಬ್ಯಾಕ್ ಬಂದಿದೆ? ಕುಮಾರಸ್ವಾಮಿ ಅವರ ಪ್ರಶ್ನೆಗಳಿವೆ. ಇನ್ನು ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಎನ್ನುವ ಆಗ್ರಹವನ್ನು ಮಾಡಿದ್ದಾರೆ. ಅವರ ಇಲಾಖೆಗೆ ಸಂಬಂಧಿಸಿದಂಥ ಅಕ್ರಮ ಅವರ ಗಮನಕ್ಕೆ ಬಂದಿಲ್ವಾ? ಪ್ರಿಯಾಂಕ್ ಖರ್ಗೆ ನೈತಿಕ ಹೊಣೆ ಹೊರಬೇಕು, ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಯಾಕೆ ತರಾತುರಲ್ಲಿ ಕೊಟ್ಟರೆ ಇದೆಲ್ಲ ತನಿಖೆ ಮಾಡಲಿಲ್ವಾ? ಭಾಳ ಪಾರದರ್ಶಕವಾದ ಆಡಳಿತ ಕೊಡ್ತಾರಂತೆ. 24 ಜನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳನ್ನ ಸೆಲೆಕ್ಷನ್ ಮಾಡಿದ್ರಲ್ಲ, ನಿಮ್ಮ KIT ಏನು ಆದೇಶ ಆಯಿತು, ಹೈಕೋರ್ಟಲ್ಲಿ ಏನು ಆದೇಶ ಆಯಿತು? ಹೈಕೋರ್ಟಲ್ಲಿ ಹೇಳ್ತಾರೆ CBI ಕೊಡಬೇಕು ಇದನ್ನು ಅಂತೇಳಿ. ಹೈಕೋರ್ಟಲ್ಲಿ ಇದು CBIಗೆ ಕೊಡ್ತಕ್ಕಂಥ ಸೂಕ್ತ ಅಂತೇಳಿ ನೀವು ಅವತ್ತು ಪಂಚಾಯತ್ ರಾಜ್ ಇಲಾಖೆ ಮಂತ್ರಿಯಾಗಿ ಇಷ್ಟೆಲ್ಲ ಅವ್ಯವಹಾರಗಳು ನಡೆದಿದ್ರು ಅಪಾಯಿಂಟ್ಮೆಂಟ್ ಕೊಟ್ಟು ಸಂಬಳ ತಗೋತವ್ರೆಲ್ಲರೂ. ಯಾಕೆ ತರಾತುರಲ್ಲಿ ಕೊಟ್ಟರೆ ಇದೆಲ್ಲ ತನಿಖೆ ಮಾಡಲಿಲ್ವಾ? ಭಾಳ ಪಾರದರ್ಶಕವಾದ ಆಡಳಿತ ಕೊಡ್ತಾರಂತೆ. 24 ಜನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳನ್ನ ಸೆಲೆಕ್ಷನ್ ಮಾಡಿದ್ರಲ್ಲ, ನಿಮ್ಮ KIT ಏನು ಆದೇಶ ಆಯಿತು, ಹೈಕೋರ್ಟಲ್ಲಿ ಏನು ಆದೇಶ ಆಯಿತು? ಹೈಕೋರ್ಟಲ್ಲಿ ಹೇಳ್ತಾರೆ CBI ಕೊಡಬೇಕು ಇದನ್ನು ಅಂತೇಳಿ. ಹೈಕೋರ್ಟಲ್ಲಿ ಇದು CBIಗೆ ಕೊಡ್ತಕ್ಕಂಥ ಸೂಕ್ತ ಅಂತೇಳಿ ನೀವು ಅವತ್ತು ಪಂಚಾಯತ್ ರಾಜ್ ಇಲಾಖೆ ಮಂತ್ರಿಯಾಗಿ ಇಷ್ಟೆಲ್ಲ ಅವ್ಯವಹಾರಗಳು ನಡೆದಿದ್ರು ಅಪಾಯಿಂಟ್ಮೆಂಟ್ ಕೊಟ್ಟು ಸಂಬಳ ತಗೋತವ್ರೆಲ್ಲರೂ. ಯಾಕೆ ತರಾತುರಲ್ಲಿ ಕೊಟ್ಟರೆ ಇದೆಲ್ಲ ತನಿಖೆ ಮಾಡಲಿಲ್ವಾ? ಭಾಳ ಪಾರದರ್ಶಕವಾದ ಆಡಳಿತ ಕೊಡ್ತಾರಂತೆ. 24 ಜನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳನ್ನ ಸೆಲೆಕ್ಷನ್ ಮಾಡಿದ್ರಲ್ಲ, ನಿಮ್ಮ KIT ಏನು ಆದೇಶ ಆಯಿತು, ಹೈಕೋರ್ಟಲ್ಲಿ ಏನು ಆದೇಶ ಆಯಿತು? ಹೈಕೋರ್ಟಲ್ಲಿ ಹೇಳ್ತಾರೆ CBI ಕೊಡಬೇಕು ಇದನ್ನು ಅಂತೇಳಿ. ಹೈಕೋರ್ಟಲ್ಲಿ ಇದು CBIಗೆ ಕೊಡ್ತಕ್ಕಂಥ ಸೂಕ್ತ ಅಂತೇಳಿ ನೀವು ಅವತ್ತು ಪಂಚಾಯತ್ ರಾಜ್ ಇಲಾಖೆ ಮಂತ್ರಿಯಾಗಿ ಇಷ್ಟೆಲ್ಲ